ಹೆಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಮೈಸೂರಲ್ಲಿರುವಂಥ ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಯಾವುದು ಆ ರೆಸ್ಟೋರೆಂಟ್ ಎಲ್ಲಿರೋದು ಅಂದ್ಬಿಟ್ಟು. ಸೊ ನಾನು ಪ್ರೀವಿಯಸ್ ವಿಡಿಯೋ ಓಲ್ಡ್ ಹೌಸ್ ಕೆಫೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅವರೆಲ್ಲ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ರೆಸ್ಟೋರೆಂಟ್ ಇರೋದು ಮೈಸೂರಲ್ಲಿ. ಸೊ ಇದ್ರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾವು ಡಿನ್ನರ್ಗೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಗುಫಾ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಅಲ್ಲಿ ವೆಯ್ಟಿಂಗ್ ತುಂಬಾ ಇತ್ತು. ಪಕ್ಕದಲ್ಲೇ ಆಂಧ್ರ ರುಚುಲು ಅಂತ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಇತ್ತು, ಟ್ರೈ ಮಾಡೋಣ ಅಂತ ಒಳಗಡೆ ಬಂದ್ವಿ. ಸೊ ಇದ್ರದ್ದು ಆಂಬಿಯನ್ಸ್ ಅಷ್ಟೇ ಸೇಮ್ ಗುಫಾ ಅಲ್ಲಿ ಹೇಗಿರುತ್ತೋ ಅದೇ ತರ ಇತ್ತು. ಚೆನ್ನಾಗಿ ಅನಿಸ್ತು, ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಇಲ್ಲೂ ಸಹ ತುಂಬಾ ರಶ್ ಇತ್ತು, ಬಟ್ ವೆಯ್ಟಿಂಗ್ ಇತ್ತು, ಬೇಗ ಸಿಕ್ತು ನಮ್ಗೆ ಟೇಬಲ್. ಸೊ ನೆಕ್ಸ್ಟ್ ನಾವು ಟೇಬಲ್ ಸಿಕ್ಕಿದ್ಮೇಲೆ ಇಲ್ಲಿ ಆಂಧ್ರ ಅಂದಿದ ತಕ್ಷಣ ಅಫ್ಕೋರ್ಸ್ ಮೀಲ್ಸ್ ತುಂಬಾ ಚೆನ್ನಾಗಿರತ್ತೆ. ಸೊ ಬಾಳೆ ಎಲೆ ಊಟನ ಆರ್ಡರ್ ಮಾಡಿದ್ವಿ ನಾವು. ಇಲ್ಲಿ ಬೋತ್ ವೆಜ್ ಮತ್ತೆ ನಾನ್ ವೆಜ್ ಅವೈಲೇಬಲ್ ಇತ್ತು. ನಾವು ವೆಜ್ ಟ್ರೈ ಮಾಡಿದ್ವಿ. ಸೊ ನಮ್ಗೆ ಬಾಳೆ ಎಲೆ ಊಟ ಹೋಗಿದ ತಕ್ಷಣ ತಗೊಂಡ್ ಬಂದು ಬಡಿಸಿದ್ರು. ಸೊ ಬಾಳೆ ಎಲೆ ಊಟ ಯಾರಿಗೆಲ್ಲ ಇಷ್ಟ ಇಲ್ಲ, ಸೊ ಎಲ್ಲರಿಗೂ ಇಷ್ಟ ಆಯ್ತು. ಇಲ್ಲಿ ಏನೆಲ್ಲ ಐಟಮ್ಸ್ ಇತ್ತಪ್ಪ ಅಂತಂದ್ರೆ ಆಮ್, ಮೊಸರು, ಮಜ್ಜಿಗೆ, ಆ ಸಾಂಬಾರ್, ರಸಂ, ಪಾಯಸ, ಹಾಗೆ ಒಂದು ಚಟ್ನಿ, ಪಲ್ಯ, ಪಪ್ಪು ಆಂಧ್ರದು ಒಂಥರ ಆ ಫುಡ್ ಸಕ್ಕತ್ತಾಗಿರತ್ತೆ. ಪಪ್ಪಂತೂ ಏನು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಪಾಪಡ್ ಇತ್ತು, ಹಾಗೆ ರೈಸ್. ಇದು ಅನ್ಲಿಮಿಟೆಡ್ ಫುಡ್, ನೀವು ಎಷ್ಟಾದ್ರೂ ತಿನ್ಬಹುದು. ಸೊ ನಾವು ಟ್ರೈ ಮಾಡಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಬಡಿಸಿದ್ರು. ನನಗೆ ಇಲ್ಲಿ ಹಾಕ್ತಿದಾರಲ್ಲ ಆ ಚಟ್ನಿ ಸಖತ್ ಇಷ್ಟ ಆಯ್ತು, ಚೆನ್ನಾಗಿ ಅನಿಸ್ತು ಅನ್ನದ ಜೊತೆಗೆ. ಸೊ ರೈಸ್ ಹಾಕಿ ತುಪ್ಪ ಹಾಕ್ತಾರೆ, ತುಪ್ಪ ಹಾಕಿದ್ಮೇಲೆ ಚಟ್ನಿ, ಪಪ್ಪು, ಪಲ್ಯ ಜೊತೆ ಚೆನ್ನಾಗಿ ಅನಿಸ್ತು. ಬಟ್ ಆಂಧ್ರ ಫುಡ್ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ತುಂಬಾ ಖಾರ ಇರಬೇಕು, ಟೇಸ್ಟಿ ಇರಬೇಕು ಅಂತೆಲ್ಲ. ಬಟ್ ಟೇಸ್ಟ್ ವೈಸ್ ಓಕೆ, ಬಟ್ ಖಾರ ಇರಲಿಲ್ಲ, ಸ್ವಲ್ಪ ಸಪ್ಪೆ ಅಂತ ಅನಿಸ್ತು. ಬಟ್ ಓಕೆ, ಚೆನ್ನಾಗಿತ್ತು. ಸೊ ಬಡ್ಸೋದು ಇಲ್ಲಿ ಸ್ವಲ್ಪ ಸ್ಲೋ ಇತ್ತು, ಬಟ್ ಆದ್ರೂ ಓಕೆ, ತುಂಬಾ ಜನ ಇರೋದ್ರಿಂದ ಸೊ ಅವರು ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಯ್ತು, ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತಿತ್ತು ಬಡ್ಸೋದೆಲ್ಲ. ಸೊ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಿದ್ದೀರಲ್ಲ, ಚಟ್ನಿ ಚೆನ್ನಾಗಿತ್ತು ಅಂತ ಹೇಳ್ದಲ್ಲ. ಸೊ ಬಟ್ ಇನ್ನೊಂದು ಏನಪ್ಪ ನಂಗೆ ಬೇಜಾರಾಗಿತ್ತು ಅಂತಂದ್ರೆ, ಬಾಳೆ ಎಲೆ ಊಟ ಅಂದಿದ ತಕ್ಷಣ ಉಪ್ಪಿನಕಾಯಿ, ಪಲ್ಯ, ಅದ್ ಕೋಸಂಬರಿ, ಪಾಪಡ್ ಆ ತರ ಇರಬೇಕು. ಬಟ್ ಇಲ್ಲಿ ತುಂಬಾ ಸಿಂಪಲ್ ಅಂತ ಅನಿಸ್ತು ಊಟ. ಮತ್ತೆ ಪ್ರೈಸ್ ಓವರ್ ಪ್ರೈಸ್ಡ್ ಅಂತ ಅನಿಸ್ತು ಈ ಊಟಕ್ಕೆ. ನನಗೆ ಓವರ್ ಪ್ರೈಸ್ಡ್ ಅಂತ ಅನಿಸ್ತು. ಊಟ ಕಮ್ಮಿ ಐಟಮ್ಸ್, ಬಟ್ ಪ್ರೈಸ್ ಜಾಸ್ತಿ ಅಂತ. ಸೊ ಇಲ್ಲಿ ಓಕೆ, ಒನ್ ಟೈಮ್ ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಅಂಡ್ ಇನ್ನೊಂದು, ನಾನು ಆಗ್ಲೇ ಹೇಳ್ದಂಗೆ ಜನ ಇರೋದಕ್ಕೇನೋ ತುಂಬಾ ಐಟಮ್ಸ್ ಇರ್ಲಿಲ್ಲ. ಇಲ್ಲ ನಾರ್ಮಲ್ ಟೈಮಲ್ಲಿ ಒಂದ್ಸಲ ಟ್ರೈ ಮಾಡಬೇಕು. ಸೊ ಹಾಗೆ ಹೇಗಿತ್ತು ಅಂತ ಅನ್ಬೇಕು. ನೀವು ಯಾರಾದ್ರೂ ಮೈಸೂರು ವಿಸಿಟ್ ಮಾಡಿದ್ರೆ ಖಂಡಿತವಾಗಿಯೂ ಈ ಪ್ಲೇಸ್ಗೆ ಒಂಥರ ವಿಸಿಟ್ ಮಾಡಿ. ಇಲ್ಲ ಯಾರೆಲ್ಲ ಆಲ್ರೆಡಿ ವಿಸಿಟ್ ಮಾಡಿದ್ರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಿ, ಇದೇ ತರ ಇರುತ್ತಾ ಎವ್ರಿ ಡೇ, ಇಲ್ಲ ಅವಾಗ ತುಂಬಾ ರಶ್ ಇತ್ತು ಅಂದ್ಬಿಟ್ಟು ಇಷ್ಟ ಐಟಮ್ಸ್ ಅಷ್ಟೇ ಇತ್ತ ಅಂತ. ಸೊ ನಾನು ಆಗ್ಲೇ ಹೇಳ್ದಂಗೆ ಅನ್ನ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ, ನೀವೇನೇ ಕೇಳಿದ್ರು ತಗೊಂಬಂದ್ ಬಡಿಸ್ತಾರೆ. ಬಟ್ ಸರ್ವಿಂಗ್ ಸ್ವಲ್ಪ ಸ್ಲೋ ಅನಿಸ್ತು. ಸೊ ಇದ್ರ ಜೊತೆ ಕೊಟ್ಟಿದ್ದ ರಸಂ ನಂಗೆ ಸಖತ್ ಇಷ್ಟ ಆಯ್ತು. ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಬಿಕಾಸ್ ಬಡಿಸಿರೋ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಐಟಮ್ಸ್ ಕಮ್ಮಿ ಆಯ್ತು ಆ ಪ್ರೈಸ್ಗೆ ಅಂತ ಹೇಳ್ತಾ ಇರೋದು ನಾನು. ಸೊ ಇದಿಷ್ಟು ಈ ಆ ಬಾಳೆ ಎಲೆ ಊಟದ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ವಿಡಿಯೋಸ್ನ, ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋಲಿ ಓಲ್ಡ್ ಹೌಸ್ ಕೆಫೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಮೈಸೂರಲ್ಲಿರುವಂತಹ ಓಲ್ಡ್ ಹೌಸ್ ಕೆಫೆ ಬಗ್ಗೆ. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವು ಯಾರೆಲ್ಲ ಮೈಸೂರಿಗೆ ವಿಸಿಟ್ ಮಾಡ್ತಿದ್ರ ಅಂದ್ರೆ ಖಂಡಿತವಾಗಿಯೂ ಆ ಪ್ಲೇಸ್ಗೆ ವಿಸಿಟ್ ಮಾಡಿ, ಅಲ್ಲಿರುವಂತ ಆಂಬಿಯನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು.